ಫ್ಯಾನ ಪಾಡ್ರಿ. ನಮಸ್ಕಾರ ಎಲ್ಲ ಕಲಾವಿದರು. ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಲಕೇರಿ. ಭಾಗ 6 ಮತ್ತು ಕೊನೆಯ ಭಾಗ ಇಲ್ಲಿಗೆ ಶೇಖರ್ ಅವ್ರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಈ ಕೊನೆಯ ಭಾಗದ ನಂತರ ನಿರ್ಣಾಯಕರು ನಿರ್ಣಯವನ್ನು ಹೇಳ್ದೇನೆ ಹೋಗುತ್ತಾರೆ. ಯಾಕೆ ಅವರಿಂದ ಏನಾದರೂ ಎದುರಿಸಬೇಕಾಗಿರ್ತ ಬರ್ತಕ್ಕಂಥ ಸಮಸ್ಯೆಗಳು ಅಂತ ಬಿಟ್ಟು ಹೋಗ್ತಾರೋ ಅಥವಾ ಟೈಮ್ ಆಗೈತೆ ಅಂತ ಹೋಗ್ತಾರೋ, ಈ ರಿಸಲ್ಟನ್ನ ನಾವು ಯಾಕೆ ಹೇಳೋಣ, ಅವರೇ ಬೇಕಾದ್ರೆ ಹೇಳ್ಕೊತಾರಂತ ಹೋಗ್ತಾರೋ, ಯಾಕೆ ರಿಸಲ್ಟ್ ಹೇಳದೆ ಹೋಗ್ತಾರೆ ನೋಡ್ರಿ. ಈಗ ಬಹುಮಾನಗಳ ಕಾರ್ಯಕ್ರಮ ದೊಡ್ಡ ಪ್ರಮಾಣದೊಳಗೆ ಆಯೋಜನೆ ಮಾಡಿರ್ತಾರ ಅವ್ರು. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಒಟ್ಟು ಯಾವುದೋ ಒಂದು ಹೆಸರಿಟ್ಕೊಂಡು ಆ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಾರೆ. ಆಯೋಜನೆ ಮಾಡಿಂದ ಅದಕ್ಕೇನು ಬಹುಮಾನಗಳನ್ನು ಮಾಡಿರ್ತಾರಲ್ಲ ದಾನಿಗಳು, ಅವ್ರನ್ನ ಕರೆಸಿ ಆ ಒಂದು ಮತ್ತೆ ಬಹುಮಾನ ಕೊಡ್ಬೇಕಾದ್ರೆ ಹಂಗೆ ನೀ ಫಸ್ಟ್ ಬಂದು ನೋಡಪ್ಪ ತೊಗೊಂಡು ಹೋಗು, ನೀ ಸೆಕೆಂಡ್ ಬಂದು ತೊಗೊಂಡು ಹೋಗ, ನೀ 3 ಬಂದು ತೊಗೊಂಡು ಹೋಗ, ಹಿಂಗೆ ಕೊಡಕ್ಕೆ ಬರಂಗಿಲ್ಲ ರೀ ಆ ಬಹುಮಾನ. ಆ ಬಹುಮಾನ ಆಯ್ಕೆ ಆಗಿಂದ ಹೊಳ್ಳಿ ಅದರದೇ ಆದಂಥ ಒಂದು ವೇದಿಕೆ ತಯಾರು ಮಾಡಬೇಕು. ಅದರದೇ ಆದಂಥ ಒಂದು ವೇದಿಕೆ ತಯಾರು ಹೆಂಗಪ್ಪ ಅಂದ್ರೆ ಬಹುಮಾನ ಕೊಟ್ಟವ್ರನ್ನ ಕರೆಸ್ಬೇಕು, ಅಲ್ಲಿ ಯಾರು ಆಯೋಜನೆ ಮಾಡಿದಂಥವ್ರನ್ನೂ ಆ ವೇದಿಕೆ ಮೇಲೆ ಕುಂದರ್ಸ್ಬೇಕು, ಮುಂದೆ ಆ ಊರಿನ ಹಿರಿಯರನ್ನು ಕೂಡಿಸ್ಬೇಕು. ಹಿಂಗಾಗಿ ಅದ್ರದ್ದೊಂದು ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ ಅವ್ರು. ಆ ವೇದಿಕೆ ಕಾರ್ಯಕ್ರಮ ಮಾಡಿ ಮತ್ತೆ ಪ್ರಾರಂಭ ಮಾಡ್ತಾರೆ ಅವ್ರು ಬಹುಮಾನ ವಿತರಣಾ ಒಂದು ಕಾರ್ಯಕ್ರಮದ ವೇದಿಕೆ ಅಂತೇಳಿ. ಹಾಗಾಗಿ ಅವ್ರು ಆಯ್ಕೆ ಮಾಡಿದ ಅವರು ನಿರ್ಣಾಯಕರು ಆ ಕಾರ್ಯಕ್ರಮಕ್ಕೆ ಇರ್ಬೋದು, ಅವ್ರದ್ದೇನು ಅರ್ಜೆಂಟ್ ಇದ್ರೂ ಹೋಗ್ಬೋದು. ಅದೇನು ನಾವು ಮಾಡಿಟ್ಟೇವಿ ಇನ್ನು ಬಹುಮಾನ ಹೇಳಿದ್ರೆ ನಮ್ಮನ್ನ ಕೇಳ್ತಾರೋ ಜಗಳ ತೆಗಿತಾರೋ ಆ ಉದ್ದೇಶ ಏನಿಲ್ಲ. ಆಮೇಲೆ ಇನ್ನೊಂದು ಮಾತು ಮಾತಾಡಿದ್ರು, ಅದನ್ನ ತಮ್ಮ ಜೊತೆನಲ್ಲೇ ನಿರ್ಣಾಯಕರಾಗಿ ಬಂದಿದ್ದ ಅಂತವ್ರು. ನಿರ್ಣಾಯಕರಲ್ಲಿ ಒಬ್ರು ಶೇಖರ್ ಆಲೂರ್ ಅವರು. ಅವ್ರೇನಂದ್ರು ಅಂದ್ರೆ, ನಾವು ರಿಸಲ್ಟನ್ನ ಬರೆದು ಕೊಟ್ಟೀವಿ, ಕಮಿಟಿಯವರು ಮತ್ತು ಬೇರೆ ಒಂದು ಹೆಸರನ್ನು ಸೇರಿಸ್ಯಾರೋ ಏನೋ ಗೊತ್ತಿಲ್ಲ, ರಿಸಲ್ಟ್ ಏನೈತೆ ನಾವು ಬರೆದು ಕೊಟ್ಟಿವಿ, ಕಮಿಟಿಯವರು ಮತ್ತೊಬ್ಬರಿಗೆ ಬಹುಮಾನ ಕೊಟ್ಟಿರಬಹುದು ಅನ್ನುವಂಥ ಮಾತಾಡಿದರು. ಹಿಂಗೂ ಆಗ್ತಾವ. ನಿರ್ಣಾಯಕರ ನಿರ್ಣಯ ಮಾಡಿದ ನಂತರ ಕಮಿಟಿಯವರು ಮತ್ತೆ ಬೇರೆ ಹೆಸರು ಸೇರ್ಸಕ್ಕೆ ಇಲ್ಲ, ಆಗಂಗಿಲ್ಲ. ಆ ಥರ ಸೇರ್ಸಕ್ಕೆ ಬರಂಗಿಲ್ಲ. ಅವ್ರಿಗೆ ನಿಮ್ಗೆ ಜಾಸ್ತಿ ಏನಾರು ಒಡನಾಟ ಇರಬೇಕು, ಅವ್ರು ನಿಮ್ಗೇನೋ ಒಂದು ಹೇಳಿರ್ಬೇಕಂಗ. ಯಾಕಂದ್ರೆ ಕಮಿಟಿ ಆ ನಿರ್ಣಯ ಮಾಡಿಂದ ನಿರ್ಣಯ ಮಾಡುವ ಹೊತ್ನಾಗೂ ನಾವು ಕಮಿಟಿಯವ್ರನ್ನ ಅಲ್ಲಿ ಒಂದು ಆ ನಿರ್ಣಯಕ್ಕಾಗಿ ಹೋದಂಥವ್ರು ಆ ಕಮಿಟಿಯವ್ರನ್ನ ಒಂದು 2 ಅಥವಾ 4 ಮಂದಿನ ಅಲ್ಲಿ ಅವ್ರು ಕೂಡಿಸ್ಕೊಂಡಿರ್ತಾರೆ. ಇವ್ರು ಇಷ್ಟು ತೊಗೊಂಡ್ರು. ಯಾಕಂದ್ರೆ ನಿರ್ಣಾಯಕರ ಮಾಡಿ ಹೋದ್ರಪ್ಪ, ಏನು ಮಾಡಿದ್ರು ಗೊತ್ತಾಗಲಿಲ್ಲ ಅವ್ನು ಅಂತೇಳಿ ಹಿಕ್ಕಟ್ಟು ಅನ್ನಬಾರ್ದು. ಅವರು ಇಷ್ಟೆಲ್ಲ ತ್ರಾಸ ತೊಗೊಂಡು ಖರ್ಚು ಮಾಡಿ ಆ ಒಂದು ಸ್ಪರ್ಧೆ ಆಯೋಜನೆ ಮಾಡಿರ್ತಾರಂದ್ರೆ ಆ ನಿರ್ಣಯಕ ಹೆಂಗೆ ಇವ್ರನ್ನ ಆಯ್ಕೆ ಮಾಡ್ತಾರ ಅನ್ನೋದು ಅವ್ರ ಗಮನಕ್ಕೂ ಬರ್ಬೇಕು. ಬರೋ ಸಂಬಂಧ ಅವ್ರೂ ನಾವು 4-5 ಮಂದಿನ ನಿರ್ಣಾಯಕರಾದಂಥವ್ರು ಅವ್ರನ್ನೂ ಅಲ್ಲಿ ಸೇರಿಸ್ಕೊಂಡಿರ್ತಾರೆ. ಸೇರಿಸ್ಕೊಂಡು ನೋಡ್ರಿ, ಈಗ ಇವ್ರು ಎಷ್ಟು ತೊಗೊಂಡ್ರು ಎಲ್ಲ ಸೇರಿದ ಅಲ್ಲಿ ಅವರು ಏನಂತಾರ, ಆಯ್ತು ರೀ ಮತ್ತೆ ಯಾವ ಹೆಸರು ತೊಗೊಂಡು ನಾವಾಗ ಬಹುಮಾನ ಕೊಡ್ರಿ ಅನ್ನೋ ಮಾತು ಅವ್ರ ಅಭಿಪ್ರಾಯನ ಅಲ್ಲಿ ತಿಳಿಸ್ತಾರ. ಅದನ್ನ ಯಾಕೆ ಅವ್ರನ್ನ ಅಲ್ಲಿ ಕೂಡಿಸ್ತೇವಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗಲಿ. ಈಗ ಅವ್ರನ್ನ ಕರಿಲಾರ್ದ ನಾವು ನಿರ್ಣಾಯಕರಾದಂಥವ್ರು ನಿರ್ಣಯ ಮಾಡಿದ್ರ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಇವು ಒಳ್ಳೆಯವ್ರಿಗೆ ಕೊಟ್ಟರು ಕನ್ಫ್ಯೂಸ್ ಆಗ್ಬೋದು, ಒಂದೇಳೆ ಕೆಟ್ಟ ತಪ್ಪು ಹಾಡಿದ್ಗ ಅವ್ರಿಗೆ ಕೊಟ್ಟರು ಕನ್ಫ್ಯೂಸ್ ಆಗ್ಬೋದು, ಅವ್ರನ್ನ ಕರೆದೇ ಹೋದ್ರು ಅವರು ಕನ್ಫ್ಯೂಸ್ ಆಗ್ಬೋದು. ಅವ್ರನ್ನ ಕರ್ಕೊಂಡು ಈ ಒಂದು ನಿರ್ಣಯ ಮಾಡಿದ್ರೆ ಯಾವುದೂ ಕನ್ಫ್ಯೂಸ್ ಇಲ್ಲ. ಆಮೇಲೆ ವೇದಿಕೆ ಮೇಲೆ ಮಾರ್ಕ್ಸ್ ಹಾಕೊಂತಾನೆ ಹೋಗಿರ್ತಾರ, ನೋಡಿರ್ತಾರ. ರಿಸಲ್ಟ್ ಯಾರು ಫಸ್ಟು ಸೆಕೆಂಡು ಥರ್ಡು ಅಂತಕ್ಕಂಥ ಅದು ವೇದಿಕೆ ಮೇಲೆ ಅವ್ರಿಗೆಲ್ಲರಿಗೂ ಗೊತ್ತಾಗಿರ್ತೈತಿ. ಆ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಹಿಂದೋ ಮುಂದೋ ಗುಡಿಯಾಗ ರೂಮ್ನಾಗ ಹೋಗಿ ರಿಸಲ್ಟ್ ಬರ್ಕೊಂಡು ಬರ್ತಾರ. ಈ ಪದ್ಧತಿ ಸರಿ ಅಥವಾ ತಪ್ಪು? ಇದು ಸರಿಯಾದ ಅಂದ್ರೆ ಏನ್ರಿ, ರಿಸಲ್ಟ್ಗಳನ್ನ 4 ಮಂದಿ ಈಗ ನೋಡ್ರಿ ಒಂದು ಸಭೆ ಯಾವ್ದಾರ ಒಂದು ಸಭೆ ಮಾಡ್ಬೇಕಾದ್ರೆ ಅದು ಬಗೆಹರಿದು 4 ಜನರಿಂದನ ಬಗೆಹರಿತೈತಿ. ಅಲ್ಲಿ ಇನ್ನೊಬ್ರು ಎಂಟ್ರಿ ಆದ್ರಂದ್ರ ಅದನ್ನ ಒಟ್ಟು ಬಗೆಹರಿಸಬಾರ್ದು. ಇದು ನಾನು ಭಜನಾದ್ ಹೇಳಕತ್ತಿಲ್ಲ, ಅದು ಒಂದು ನಿರ್ಣಯ ಹೇಳಕತ್ತೀನಿ.
ಅದು ಇನ್ನೊಬ್ಬಗೆ ಏನಿರ್ತೈತೆ ಅದು ಇವ ಎಸ್ ಅಂದ್ರೂ ಅಲ್ಲ ಅನ್ನುತ್ತಿರ್ತಾನ ಅವ, ಇವ ಎಸ್ ಅಂದ್ರು ಅದು ಅಲ್ಲ ಅಂತಿರ್ತಾನ. ಅಂದ್ರೆ ಏನು ಅದನ್ನ ಹೊತ್ತು ಗೊಂದಲ ಮಾಡ್ತಿರ್ತಾರ. ಹಂಗಾಗಿ ಯಾಕಪ್ಪ ಇದ್ದಿದ್ದ ಮಾರ್ಕ್ಸ್ಗಳನ್ನ ನೀವೇನಂತೀರಿ ವೇದಿಕೆ ಮೇಲೇನ ಮಾಡಿದ್ರ ಚಲೋ ಅಂತ. ಈಗ ರಿಸಲ್ಟ್ ತಾಳದವ್ರು ಎಷ್ಟಾಕಾರ, ದಮಡಿಯವ್ರು ಎಷ್ಟಾಕಾರ, ತಬಲಾಕ್ ಎಷ್ಟಾಕಾರ, ಹಾರ್ಮೋನಿಯಂ ಎಷ್ಟು, ಸಾಹಿತ್ಯ ಕೆಲವೊಂದು ಕಡೆ ಹಂಗ ಹಾಕೊಂತ ಬರ್ತಾ ಇರ್ತಾರ. ಕೆಲವೊಂದು ಕಡೆ ಅಲ್ರಿ ನ್ಯಾಯಯುತವಾದ ತೀರ್ಮಾನ ಮಾಡಿದವ್ರಂದ್ರ ಮುಗುಳು ಕೂಡದವ್ರು ಸಾರ್ವಜನಿಕರ ಎದುರಿಗೆನ ರಿಸಲ್ಟ್ ಅಲ್ಲೇ ತಿಳಿಸ್ಯಾರ. ಇಂತಿಷ್ಟು ಮಾರ್ಕ್ಸ್ ನಾವು ಹೇಳ್ಕೊಂತ ಹೋಗ್ತೀವಿ, ಟೋಟಲ್ ಮಾಡ್ರಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಅಂತ. ಆರಂಭದಲ್ಲಿ ಎಲ್ಲೆಲ್ಲಿ ಫೇಲ್ ಆಗಿರಂತ ಮದರ್ಕಂಡಿ ಬಸ್ಲಿಂಗನವ್ರು ನೀ ಹೇಳಿದ ರಾಗ ಇದು ಹಾಡಿದ್ದು ಅಂತ ಹಾಡಿ ತೋರಿಸಿದ್ರು ಅವರು. ಹೌದಲ್ಲ, ಇಂತಿಂತಲ್ಲಿ ತಪ್ಪು ಅಂತಕ್ಕಂಥದ್ದು. ಇನ್ನು ಅದು ಬಿಟ್ರೆ ಬಿಜ್ಜಿಗುಪ್ಪಿ ಚಿಪ್ಪಲಕಟ್ಟಿ ಹೋದಾಗ ತಾವು ಇದ್ರಿ ಕಾಣತ್ತ ಬಂದಿದ್ರಿ. ಹಾ, ಆಗಿರಲ್ಲ. ಟೈಮಿಂಗನು ವ್ಯತ್ಯಾಸ ಯಾರಿಗಾತು ಅಂದ್ರೆ ಕುಳಲಿ ಯಲ್ಲಪ್ಪನವ್ರಿಗೆ ಟೈಮಿಂಗ ವ್ಯತ್ಯಾಸ ಮಾಡಿದ್ರು. ನನ್ನಲ್ಲಿ ಕರೆಕ್ಟಾದ ದಾಖಲೆ ಇತ್ತು. ಆಮೇಲೆ ಯಾರು ಏನೋ ಹೇಳಿದ್ರು, ಇಲ್ಲ ಯೂಟ್ಯೂಬ್ನಾರು ಏನು ಹೇಳ್ತಾರೆ ಅವ್ರನ್ನ ಕರೀರಿ, ಅವ್ರು ಹೇಳಿದ್ದು ಫೈನಲ್ ಅಂದರು. ಟೈಮಿಂಗ್ ಯಾರು ತಪ್ಪು ಅಂತಂದ್ರೆ ಎದ್ದು ನಿಂತು ನಿರ್ಣಾಯಕರಿಗೆ ಅದು ನಿಮ್ಮ ತಪ್ಪು ಅಂದೆ. ಇದ್ರಿತಲ್ಲ, ತಪ್ಪು ನಿಮ್ಮದು. ತಪ್ಪನ್ನು ಬೇರೆಯವ್ರ ಮೇಲೆ ಹಾಕಬೇಡ್ರಿ. ಖರ್ಚು ಮಾಡ್ಕೊಂಡು ಬಂದಾನ, ಓದ್ಕೊಂಡು ಬಂದಾನ, ಪರಿಶ್ರಮ ಪಟ್ಟಾನ, ನಿಮ್ಮ ಒಂದು ಬೇಜವಾಬ್ದಾರಿತನ, ಒಂದು ಅಸಡ್ಡೆತನ ತೋರಿ ಅವ್ರನ್ನ ಡಿಸ್ಕ್ವಾಲಿಫೈಡ್ ಮಾಡೋದು ಅಂದ್ರೆ ಇದು ಯಾವ ನ್ಯಾಯ ಅಂತ ಅವತ್ತು ನಾನು ಮಾತಾಡಿದ್ನಲ್ಲ. ಇಲ್ರಿ, ಅದು ಅಲ್ಲಿ ನಿರ್ಣಾಯಕರ ಜಾಗದಾಗ ಕೂತಂತವ್ರು ಏನ್ ಅವ್ರದ್ದೆಲ್ಲ ಮಾಪ್ ಇರುದ ಟೈಮ್ ಕೀಪರ್ ಕಡೆ ಇರ್ತದೆ. ಟೈಮ್ ಯಾವ ಜವಾಬ್ದಾರಿ ತಗೊಂಡಿರ್ತ ನಾವು ಸರಿಯಾದಂತ ಒಂದು ಅದ್ರ ಮೇಲೆ ಗಮನ ಇಟ್ಟ ಆ ಕಾರ್ಯ ನಿರ್ವಹಿಸ್ಬೇಕಾಗತ್ತ. ಅವ ಏನ್ರ ಒತ್ತು ಕೊಡೋದು ಹೋಗಿ ಬಿಡ್ತೇವ್ರ ಅದು ಅಡ್ತಾರ ಹಾಕಿರ್ತದ. ಅದಕ್ಕೆ ಎಲ್ಲ ಅದ್ರ ಮಾಪ್ ಇರೋದ ಟೈಮಿಂಗ್ದವ್ರ ಕಡೆ. ಈಗ ಅವ ಸಾಹಿತ್ಯ ಚಲೋ ಹಾಡಿದ್ದ, ತಾಳ, ತಬಲ, ಹಾರ್ಮೋನಿಯಂ ಎಲ್ಲನೂ ಸರಿಯಾಗಿತ್ತು. ಈಗ ನಾವು ಕೊಟ್ಟಿದ್ದು ನಿರ್ಣಾಯಕರು ಕಮಿಟಿಯವ್ರು ಕೊಟ್ಟಿದ್ದು 12 ನಿಮಿಷ ಇರ್ತತಿ. ಆ 12 ನಿಮಿಷ ಮೇಲೆ ಬರೀ 2 ಸೆಕೆಂಡ್ ಆದ್ರೂ ಡಿಸ್ಕ್ವಾಲಿಫೈ ತೆಗೆದ್ರು. ಗೊನ್ನಾಗರನವರು 1 ಸೆಕೆಂಡ್ಗೆ ಜಂಪ್ಕಂಡಿನ ಇದರಲ್ಲಿ ಡಿಸ್ಕ್ವಾಲಿಫೈಡ್ ಆದರು. ಅವತ್ತು ತಾವು ಇದ್ರಿ. ಆಮೇಲೆ ಬಿಟ್ಟರೆ ಕಾರ್ಯಕ್ರಮದಲ್ಲಿ ಸರಿಯಾದ ಟೈಮನ್ನು ಮೇಂಟೆನೆನ್ಸ್ ಮಾಡೋದಾಗಲಿ, ಮೊನ್ನೆ ಮಹದೇವಪ್ಪನವರ ಸ್ಪರ್ಧಾ ಅತನಿಯೊಳಗೆ ಅಲ್ಲೂ ಕೂಡ ನಿರ್ಣಾಯಕರ ಎಡವಟ್ಟುಗಳು ಅದು ಭಾಳ ಎಡವಟ್ಟುಗಳು ನಿರ್ಣಾಯಕರೇ ಮಾಡಿದರು. ಅದ್ರ ಬಗ್ಗೆ ತಾವೇನಂತೀರ ಅಂತ ಗೊತ್ತಿಲ್ಲ. ಆಯಿತು ಕೂಡ, ಓಕೆ. ಇದು ನಮ್ಮ ಮನದಾಳದ ಮಾತಾಗಿತ್ತು. ನನ್ನ ಭಾಷೆ ಪ್ರಶ್ನೆ ಕೇಳಿದಂಥ ನಿರ್ಣಾಯಕರು ದಯಮಾಡಿ ಬೇಜಾರು ಮಾಡ್ಕೋಬೇಡಿ, ಯಾವುದೇ ನಿರ್ಣಾಯಕರಾಗಲಿ. ಯಾಕಂದ್ರೆ ನಿರ್ಣಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡೇ ಬಂದಂಗೆ ಅನಿಸುತ್ತೆ. ವಿಡಿಯೋ ನೋಡಿದರೆ ನಿರ್ಣಾಯಕರನ್ನ ಟಾರ್ಗೆಟ್ ಮಾಡಿದರು ಅಂತ. ಹಾಗೇನಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿರ್ತಕ್ಕಷ್ಟು ಮಾಹಿತಿ ನಮಗೂ ಇರಲ್ಲ. ಕೆಲವೊಂದು ವಿಚಾರಗಳೇನದವು ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥವ್ರಿಗೆ ಒಂದು ಪೂರ್ವ ನಿಯೋಜನೆ ಸರಿಯಾಗಿರೋಂಗಿಲ್ಲ. ಆ ಒಂದು ಕಾರಣಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಚಾರ ಮಾಡ್ಕೊಂಡು ಬಂದಿದ್ದೀವಿ. ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕಿಂತ ಮುಂಚೆ ಒಳ್ಳೆಯ ವಿದ್ಯಾವಂತರು ಆ 5 ಜನರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿ. ಇನ್ನು ಕಲಾವಿದರಲ್ಲಿ ಒಂದು ವಿನಂತಿ ಮಾಡ್ಕೋತೀವಿ, ನಾವು ಮಾಡಿರ್ತಕ್ಕಂಥ ತಪ್ಪುಗಳು ನಮಗೆ ತಿಳುವಳಿಕೆ ಇರೋಂಗಿಲ್ಲ. ತಾ ಮಾಡಿದ ಅಡಿಗೆ ತನಗೆ ಅಮೃತವಯ್ಯ ಅಂತಾರೆ. ನಮ್ಮ ತಪ್ಪುಗಳು ನಮ್ಮ ಗಮನಕ್ಕೆ ಬರೋಂಗಿಲ್ಲ. ಅದಕ್ಕೆ ಆ ಒಂದು ಕಾರಣಕ್ಕೆ ಈ ಬಹುಮಾನ ನನಗೆ ಬರಬೇಕಾಗಿತ್ತು. ಪಾರ್ಸಲಿಟಿ ಮಾಡ್ಯಾರ, ಕಮಿಟಿಯವ್ರವ್ರು ಒಪ್ಪಂದ ಮಾಡ್ಕೊಂಡಾರ, ಒಪ್ಪಂದ ಮಾಡ್ಕೊಂಡಾರ, ಅವ್ರಿಗೆ ಕೊಡ್ಬೇಕಂತ ಮೊದಲೇಕ ತೀರ್ಮಾನ ಮಾಡ್ಯಾರ. ಅವಾಗ ಬಂದಾನಲ್ಲ ಇವ ಜಡ್ಜ್ ಬಂದ ತಕ್ಷಣ, ನಿರ್ಣಾಯಕರು ಬಂದ ತಕ್ಷಣ ಇದು ಇವ್ರಿಗೆ ಕೊಡ್ತಾರಂತ ನನಗೆ ಅವಾಗ ಗೊತ್ತಾಗಿತ್ತು. ಇವೆಲ್ಲ ಮಾತುಗಳನ್ನು ಬಿಡ್ರಿ. ಮೊದಲನೇದಾಗಿ ಸಾಹಿತ್ಯವನ್ನು ಸರಿಯಾಗಿ ಅಭ್ಯಾಸ ಮಾಡಿರಿ. ಒಬ್ಬ ಒಳ್ಳೆಯ ಸಂಗೀತ ಗುರುಗಳನ್ನ ಹಿಡ್ಕೊಂಡು ನೀವು ಸರಿಯಾಗಿ ಕಲೀರಿ. ಬಹುಮಾನ ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಅಲ್ಲ, ಆ ಹೆಸರು ಮುಖ್ಯ ಅಲ್ಲ. ಕೀರ್ತಿ ಬರುವುದಿತ್ತಂದ್ರೆ ತಾನಾಗೇ ಬರುತ್ತೆ. ಬರುವ ಕಾಲಕ್ಕೆ ಬಪ್ಪೋದು, ಬಯಕೆ ಬರುವುದರ ಕನಸನ್ನೇ ಕಾಣ ಅಂತಾರೆ. ನಿಮಗೆ ಬರುವುದಿತ್ತು ಅಂದ್ರೆ ಬರೋ ಕಾಲಕ್ಕೆ ತಾನ ಬರುತ್ತೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಬರಲಾರ್ದ ಹೊತ್ತನ್ಯಾಗ ನನಗೆ ಬರ್ತೈತಿ ಅಂತ ಕಾಕೊಂತ ಕುಂದ್ರಬೇಡ್ರಿ. ಬರೋದು ತಾನ ಬರುತ್ತೆ. ಯಾರೆಷ್ಟು ದುಡ್ದಷ್ಟು ಪಗಾರ ಕೊಡವರು ಪಾರ್ವತಿ ಪರಮೇಶ್ವರ.
ದುಡಿದ್ರೆ ಪಗಾರ ನಾವು ಇದ್ದಲ್ಲೇ ಬರುತ್ತೆ. ಪಾರ್ವತಿ ಪರಮೇಶ್ವರ ಕೊಡ್ತಾರ. ಅಕಸ್ಮಾತಾಗಿ ಪಾರ್ವತಿ ಪರಮೇಶ್ವರ ನಮಗೆ ಏನೂ ಕೊಟ್ಟಿಲ್ಲ ಅಂದ್ರೆ ನಾವು ಸರಿಯಾಗಿ ದುಡ್ದಿಲ್ಲ ಅಂತ ಅರ್ಥ. ಆ ಒಂದು ಕಾರಣಕ್ಕೆ ನೀವು ಸರಿಯಾಗಿ ಅಭ್ಯಾಸ ಮಾಡಿರಿ, ಸಾಕಷ್ಟು ಸಾಹಿತ್ಯನ ಕಲೀರಿ. ಮೊನ್ನೆ ಬೇರೆ ಯಾವುದೋ ಒಂದು ಊರಲ್ಲಿ ಹತ್ತನಿ ಅಂತ ಅನ್ಕೊತೀನಿ, ಸರಿಯಾಗಿ ನೆನಪಾಗ್ತಾ ಇಲ್ಲ. ನಾನು 108 ಊರು ತಿರುಗೋದ್ರಿಂದ ಕೊನೆಗೆ ಅವರು ಇಂಥ ಒಂದು ಪದ ಹಾಡಬೇಕು ಅಂದಾಗ ಆ ಸ್ಥಳದಾಗ ನಮ್ಮದು ಪದ ಇಲ್ಲ ಅಂದ್ರಿ. ಆಮೇಲೆ ಆ ಸ್ಥಳದಾಗ ನಾವು ಪದ ಕಲ್ತಿಲ್ಲ ಅಂದ್ರಿ. ನಾವು ಆ ಪದ ಕಲ್ತಿದ್ದೀವಿ ರೀ, ಬೇರೆದವ್ರು ಹಾಡಿದರು ಅಂದ್ರಿ. ಪ್ರತಿ ಸ್ಥಳದಲ್ಲಿ ಕಡಿಮೆ ಅಂದರೆ 20, 30, 50 ಪದಗಳದಾವು. ಸಾಹಿತ್ಯವನ್ನು ಒಂದೊಂದು ಸ್ಥಳಕ್ಕೂ 9 ಕಲ್ಕೊಂಬಂದ್ರೆ ಆಗಂಗಿಲ್ಲ. ಇಡೀ ಪುಸ್ತಕ ಬಾಯ್ಪಾಠ ಮಾಡ್ಕೊಂಡು ಬಂದಿರತಕ್ಕಂಥ ಕಲಾವಿದರದಾರ. ನನಗೆ ಈ ಸ್ಥಳದಲ್ಲಿ ಹಾಡು ಅಂತ ಅಂದಾಗ ಅದೇ ಸ್ಥಳದಾಗ ಬೆಳತನ ಹಾಡ್ತೀನಿ ತಗೊಳ್ರಿ ನಾನು ಅಂದಬ್ಬ ಅಂದ್ರೆ ಅವನಿಗೆ ಅಷ್ಟು ಗೊತ್ತದ. ಒಂದು ಪದ ನನಗೆ ಗೊತ್ತಿಲ್ಲ ಅಂದಾಗ ಇನ್ನೊಬ್ಬ ಆ ಸ್ಥಳದಾಗ ನಾ ಹಾಡ್ತೀನಿ, ಬೆಳತನ ಹಾಡ್ತೀನಿ ಅಂದ. ಇನ್ನೊಬ್ಬ ಅಂದ ನಾವು ಯಾವ ಸ್ಥಳದಾಗ ಕೇಳಿದ್ರು ಆ ಸ್ಥಳದಾಗ ಹಾಡ್ತೀನಿ ಅಂದ. ಅಂಥ ಕಲಾವಿದರು ಅದಾರ. ಆ ಒಂದು ಕಾರಣಕ್ಕೆ ಅವ್ರಿಗೆ ಬಹುಮಾನ ಕೊಟ್ಟಿರ್ತಾರೆ. ಮೊದಲನೇದಾಗಿ ನಿಮ್ಮನ್ನು ಅಂಡರ್ ಎಸ್ಟಿಮೇಟು ಓವರ್ ಎಸ್ಟಿಮೇಟು ಮಾಡ್ಕೋರಿ ಅಂತ ಹೇಳಲ್ಲ. ನಿಮ್ಮನ್ನು ಅತಿ ಹೆಚ್ಚಿನ ಓವರ್ ಎಸ್ಟಿಮೇಟ್ ಮಾಡ್ಕೋಬೇಡ್ರಿ. ಬೇರೆ ಕಲಾವಿದರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಕಲಿತಕ್ಕಂಥದ್ದು ಏನೈತಿ ಮೊದಲು ನೀವು ಕಲೀರಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಹಾಗಂತ ನೀ ಏನು ಕಲಿತಿ ಅಂತ ನಾನು ಕೇಳಬೇಡ್ರಿ. ನಾನು ಏನೂ ಕಲಿದೇ ಇರೋದಕ್ಕೆ ನಾನು ಕೆಳಗೆ ಕುಂತೀನಿ, ನೀವೇನೆಲ್ಲ ಕಲ್ತೀರಿ ಅನ್ನೋಕೆ ಮೇಲೆ ನಿಂತೀರಿ ಅನ್ನುವಂಥ ಮಾತು ಹೇಳ್ತಾ ಇಲ್ಲಿಗೆ ನಾನು ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.